ಸೊ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ದಿನಕ್ಕೆ 500 ರಿಂದ 1000 ರೂಪಾಯಿ ತನಕನೂ ದುಡಿಬೋದು ನೀವು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನು ಅಪ್ಲಿಕೇಶನ್ ಇದು, ಹೇಗೆ ನಾವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ಇದು ವರ್ಕ್ ಆಗುತ್ತೆ, ಸೊ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ ಸೊ ಈ ಥರ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಒಂದಷ್ಟು ದುಡ್ಡನ್ನು ನೀವು ದುಡಿಬೋದು ಮನೇಲೇ ಕೂತ್ಕೊಂಡು ಅಂತ ಹೇಳ್ತಾ ಇರ್ತಾರೆ. ಸೊ ನನ್ನ ಅನುಭವಕ್ಕೂ ಕೂಡ ಬಂದಿದೆ ಇದು, ನಾನು ಕೂಡ ನೋಡಿದ್ದೀನಿ ಇದನ್ನು. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡೋದ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಏನು ಅಪ್ಲಿಕೇಶನ್ ಇದು? ಸೊ ಅಪ್ಲಿಕೇಶನ್ ಹೆಸರು ಹೇಳೋದು ಬೇಡ ಪರ್ಟಿಕ್ಯುಲರ್ ಆಗಿ. ಸೊ ಸುಮಾರು ಅಪ್ಲಿಕೇಶನ್ಗಳಿದೆ ಈ ಥರ. ಈಗಂತೂ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡೇ ಇರ್ತೀರಾ ಇದನ್ನು. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟು ಹಣನ ನೀವು ಸಂಪಾದನೆ ಮಾಡ್ಬೋದು ಅಂತ. ಹೇಗೆ ಸಂಪಾದನೆ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು ನಿಜ, ಹೇಗೆ ಮತ್ತು ಯಾರು ಸಂಪಾದನೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಸೊ ಅದಕ್ಕೂ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಹೇಗೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಾನು ವಿಡಿಯೋ ಹಾಕ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಯಾವ ವಿಡಿಯೋನು ಮಿಸ್ ಆಗೋದಿಲ್ಲ. ಸುಮಾರು ಜನ ನನಗೆ ಈ ವಿಡಿಯೋ ಬಗ್ಗೆ ಹೇಳಿ, ಆ ವಿಡಿಯೋ ಬಗ್ಗೆ ಹೇಳಿ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ನಾನು ಪ್ರತಿಯೊಂದು ವಿಚಾರದ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಇನ್ನು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಡಿದ್ದೆ, ಅಲ್ಲಿ ನಾನು ಸೋಮಶೇಖರ್ ಅವ್ರ ನಂಬರ್ನು ಕೂಡ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಕೆಲವ್ರಿಗೆ ಡಿಸ್ಕ್ರಿಪ್ಷನ್ ಹೇಗೆ ಓಪನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ನಾನು ಪಕ್ಕದಲ್ಲಿ ಹಾಕ್ತೀನಿ ನೋಡಿ, ಡಿಸ್ಕ್ರಿಪ್ಷನನ್ನು ಹೇಗೆ ಓಪನ್ ಮಾಡಬೇಕು ಅಂತ. ಸೊ ನನ್ನ ವಿಡಿಯೋದು ಟೈಟಲ್ ಕೆಳಗಡೆ ಇರುತ್ತಲ್ಲ, ಅಲ್ಲಿ ಮೋರ್ ಅಂತ ಇರುತ್ತೆ, ಅಥವಾ ಯಾವುದಾದ್ರೂ ಒಂದು ಆರೋ ಮಾರ್ಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಡಿಸ್ಕ್ರಿಪ್ಷನ್ ಪೂರ್ತಿ ಬರುತ್ತೆ. ಅಲ್ಲಿ ನಾನು ಸೋಮಶೇಖರ್ ಅವರು ನಂಬರ್ನ ಹಾಕಿದ್ದೀನಿ. ಅಂದರೆ ಪ್ರತಿಯೊಬ್ಬರಿಗೂ ನಂಬರ್ ಕೊಡೋಕೆ ನನಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕ್ಬಿಟ್ಟಿದ್ದೀನಿ. ಕೆಲವರು ಕೊಟ್ಟಿದ್ದೀನಿ, ನಾನು ಇಲ್ಲ ಅಂತಲ್ಲ, ಕಮೆಂಟ್ ಮಾಡಿದವ್ರಿಗೆ ಕೆಲವೊಂದಷ್ಟು ಜನಕ್ಕೆ ನಂಬರ್ ಕೊಟ್ಟಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ರೂ ನೀವು ಅವರನ್ನು ಕೇಳ್ಕೊಳ್ಳಿ. ಯಾಕೆ ಅಂದರೆ ನಾನು ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಈ ಥರ ಇದೆ ಅಂತ ಅವ್ರು ನನಗೆ ಹೇಳಿದ್ರು ಅಷ್ಟೇ. ಸೊ ನಾನು ಜಸ್ಟ್ ನಿಮಗೆ ಅದ್ರ ಬಗ್ಗೆ ವಿಚಾರನ ತಿಳಿಸಿದ್ದೀನಿ, ಇಂಟ್ರೆಸ್ಟ್ ಇದ್ದವ್ರು ಮಾಡಿ ಅಂತ. ಸೊ ನಾನು ಆ ಜಾಬ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಆ ಥರ ಒಂದು ಕೆಲಸ ಇದೆ ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡಿರೋದು ಅಷ್ಟೇ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಬೋದು, ಇಲ್ಲ ನಾನು ಮಾಡ್ತೀನಿ ಇದನ್ನು ಅಂತ ಕಾನ್ಫಿಡೆನ್ಸ್ ಇದ್ದರೆ ಅವರನ್ನ ನೀಟಾಗಿ ವಿಚಾರಿಸ್ಕೊಳ್ಳಿ. ಪ್ರತಿಯೊಂದನ್ನು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ಸೋಮಶೇಖರ್ ಅವ್ರನ್ನ ವಿಚಾರಿಸ್ಕೊಳ್ಳಿ. ನಂಬರ್ನ ನಾನು ಕೊಟ್ಟಿದ್ದೀನಿ. ಸೊ ವಿಚಾರಿಸ್ಕೊಳ್ಳಿ. ನಿಮಗೆ ಮುಂದುವರಿಬೋದು ಅನ್ನೋದೇನಾದರೂ ಕನ್ಫರ್ಮ್ ಆದರೆ ನೀವು ಖಂಡಿತವಾಗ್ಲೂ ಆ ಜಾಬಲ್ಲಿ ಮುಂದುವರಿಬೋದು. ಸೊ ಇನ್ನು ಈ ಟಾಪಿಕ್ಗೆ ಬರೋದಾದರೆ, ಒಂದು ಆ್ಯಪ್ ಹೇಗೆ ವರ್ಕ್ ಆಗುತ್ತೆ, ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಆ ಆ್ಯಪ್ ಏನಿದೆ ಅದಕ್ಕೆ ನಾವು ಫಸ್ಟು ಡೌನ್ಲೋಡ್ ಮಾಡಿಕೊಂಡು 10 ರೂಪಾಯಿನ ಹಾಕಬೇಕಾಗುತ್ತೆ. ಅಮೌಂಟ್ 10 ರೂಪಾಯಿ ಅಂದರೆ ಅಯ್ಯೋ 10 ರೂಪಾಯಿ ಅಲ್ವಾ, 10 ರೂಪಾಯಿ ಹಾಕಿದ್ರೆ ನಮಗೆ 1000 ಲಕ್ಷ ತನಕ ದುಡಿಬೋದು ಅಂದರೆ 10 ರೂಪಾಯಿ ಯಾಕೆ ಖರ್ಚು ಮಾಡಬಾರ್ದು ಅನ್ನೋ ಮನೋಭಾವ ನಮಗೆ ಬರುತ್ತೆ. ಏಕೆಂದರೆ ಒಂದು ಕೆಲಸಕ್ಕೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಇಷ್ಟು ಸುಲಭವಾಗಿ ಕೆಲಸ ಸಿಕ್ಬಿಟ್ರೆ ಯಾರು ತಾನೇ ಬಿಡ್ತಾರೆ. ಸೊ ಅದಕ್ಕೋಸ್ಕರ 10 ರೂಪಾಯಿ ನಮಗೇನು ದೊಡ್ಡದು ಅನ್ಸಲ್ಲ. ಸೊ 10 ರೂಪಾಯಿ ತಾನೇ ಅಂದ್ಬಿಟ್ಟು ಹಾಕ್ಬಿಡ್ತೀವಿ. ಸೊ ಅದನ್ನು 10 ರೂಪಾಯಿ, 10.5 ಈ ಥರ 10 ರೂಪಾಯಿ ಮೇಲೇ ತಗೊಳ್ತಾ ಇದ್ದಂತೆ. ಸೊ 10 ರೂಪಾಯಿ ಹಾಕಿ ನಾವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆ ಆ್ಯಪ್ನ ಯಾವುದೋ ಒಬ್ಬರು ಯೂಟ್ಯೂಬರ್ ಅಥವಾ ಯಾವುದೋ ಇನ್ಫ್ಲೂಯೆನ್ಸರ್ ಡಿಸ್ಕ್ರಿಪ್ಷನಲ್ಲಿ ಅಥವಾ ಅವರು ಕಳಿಸಿರುವಂಥ ಲಿಂಕಲ್ಲಿ ನಾವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತೀವಿ. ಸೊ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಮಗೆ ಏನಾಗುತ್ತೆ, 10 ರೂಪಾಯಿ ಹಾಕಬೇಕು. ಟ್ರಾನ್ಸಾಕ್ಷನಿಗೆ ಒಂದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಆ್ಯಕ್ಟಿವ್ ಆಗಿದೆ ಈ ಆ್ಯಪ್ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಸೊ ನಾವು ಕೂಡ 10 ರೂಪಾಯಿ ಹಾಕ್ತೀವಿ. 10 ರೂಪಾಯಿ ಹಾಕಿದ ತಕ್ಷಣ ನಮಗೆ 100 ರೂಪಾಯಿ ಬರುತ್ತೆ ಅಥವಾ 1000 ರೂಪಾಯಿ ಬರುತ್ತೆ, ನೀವು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ. ನಿಮಗೆ 10 ರೂಪಾಯಿ ಆಗ್ತಾ ಇದ್ದಂಗೆ ನಿಮಗೆ 1000 ರೂಪಾಯಿ ಆಗಲಿ 100 ರೂಪಾಯಿ ಆಗಲಿ ಖಂಡಿತವಾಗ್ಲೂ ಬರೋದಿಲ್ಲ. ಹಾಗಿದ್ರೆ ಇದು ಫೇಕಾ? ಯಾರಿಗೆ ದುಡ್ಡು ಬರುತ್ತೆ, ದುಡ್ಡೇ ಬರೋದಿಲ್ವಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಯಾರಿಗೆ ಬರುತ್ತೆ ಅಂದರೆ, ನೀವು ಯಾರ ಲಿಂಕ್ ಮುಖಾಂತರ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ನೋಡಿ, ಆ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಇರ್ತಾರಲ್ಲ, ಅವರಿಗೆ ಆ ಅಮೌಂಟ್ ಹೋಗುತ್ತೆ. ಈಗ ಆ ಇನ್ಫ್ಲೂಯೆನ್ಸರಿಗೆ ಒಂದು 10 ಲಕ್ಷ 20 ಲಕ್ಷ ಫಾಲೋವರ್ಸ್ ಇದ್ದಾರೆ ಅಂದರೆ ಒಂದು 50,000ನಾದರೂ ಏನು ಮಾಡ್ತಾರೆ, ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋತಾರೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಮನೇಲೇ ಕೂತು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು 10 ರೂಪಾಯಿ ಹಾಕ್ತಾರೆ. 50 ಜನ 10 ರೂಪಾಯಿ ಹಾಕ್ತಾ ಇದ್ದಾರೆ ಅಂದರೆ ಆ ಆ್ಯಪ್ ಡೆವಲಪರಿಗೆ ಎಷ್ಟು ಅಮೌಂಟ್ ಆಗುತ್ತೆ. ಸೊ ಒಬ್ಬೊಬ್ಬರು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾಗಲೂ ನಾವು ಯಾರು ಲಿಂಕಿಂದ ತೊಗೊಂಡಿರ್ತೀವಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್, ಅವರಿಗೆ ಒಂದು ಆ್ಯಪ್ ಡೌನ್ಲೋಡ್ ಆಗ್ತಾ ಇದ್ದಂಗೆ ಇಷ್ಟು ಅಮೌಂಟ್ ಅಂತ ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಅವರಿಗೆ ಬಲ್ಕಾಗಿ ಫಾಲೋವರ್ಸ್ ಇರೋದ್ರಿಂದ ಬಲ್ಕ್ ಅಮೌಂಟ್ ಅವರಿಗೆ ಹೋಗುತ್ತೆ. ಸೊ ಈ 10 ರೂಪಾಯಿ ಹಾಕಿದವರಿಗೆ ಏನು ಬರೋದಿಲ್ಲ. ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಲಿಂಕ್ ಕಳಿಸಿರ್ತಾರಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ, ಅವರಿಗೆ ಇಷ್ಟು ಅಮೌಂಟು ಹೋಗುತ್ತೆ. ಲಕ್ಷಾಂತರ ರೂಪಾಯಿ, ಇದು 100 ಅಲ್ಲ 1000 ಅಲ್ಲ, ಲಕ್ಷಾಂತರ ರೂಪಾಯಿ ಅಮೌಂಟು ಆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗೆ ಹೋಗ್ತಾ ಇರುತ್ತೆ. ಇನ್ನು ಆ್ಯಪ್ ಅವರಿಗೂ ಕೂಡ ಪ್ರತಿಯೊಬ್ಬರು 10 ರೂಪಾಯಿ ಹಾಕಿದ್ದಾರೆ ಅಂದರೆ 50,000 ಜನ ಹಾಕ್ತಾ ಇರ್ತಾರೆ. ಆ ಥರ ಒಬ್ಬರು ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಂಡರಲ್ಲಿ 50,000 ಜನ ಹಾಕ್ತಾ ಇರ್ತಾರೆ. ಇನ್ನು ಅದೇ ಥರದವರು ಸುಮಾರು ಜನಕ್ಕೆ ಅವರು ಪ್ರಮೋಷನ್ಗೆ ಅಂತ ಕೊಟ್ಟಿರ್ತಾರೆ. ಅವರಿಗೂ ಕೂಡ ಬಲ್ಕ್ ಅಮೌಂಟಲ್ಲಿ ದುಡ್ಡು ಕಲೆಕ್ಟ್ ಆಗ್ತಾ ಇರುತ್ತೆ. ಇನ್ನು ಈ ಸೋಷಿಯಲ್ ಇನ್ಫ್ಲೂಯೆನ್ಸರಿಗೂ ಕೂಡ
ಇದು ಅಮೌಂಟು ಕಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಈ ಥರ ವರ್ಕ್ ಆಗುತ್ತೆ. ಹಂಗಾದ್ರೆ ನಮಗೆ ದುಡ್ಡು ಬರೋದಿಲ್ವಾ 10 ರೂಪಾಯಿ ಹಾಕಿದವ್ರಿಗೆ ಅಂತ ಕೇಳ್ಬೋದು. ದುಡ್ಡು ಬರುತ್ತೆ. ಯಾವಾಗ ಅಂದರೆ ಅದನ್ನು ನೀವು ಬೇರೆಯವರಿಗೆ ಕೊಟ್ಟು, ಅಂದರೆ ಈಗ ಆ ಲಿಂಕನ್ನು ನೀವು ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಆವಾಗ ಒಂದು ಲಿಂಕ್ ಬಂದಿರುತ್ತಲ್ವ, ಅದನ್ನು ನೀವು ಒಂದು 100 ಜನಕ್ಕೋ ಅಥವಾ ಒಂದು 1000 ಜನಕ್ಕೋ ಡೌನ್ಲೋಡ್ ಮಾಡಿಸಿ ಅವ್ರ ಕಡೆಯಿಂದ 10 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿಸಿದ್ರೆ, 10 ರೂಪಾಯಿ ಹಾಕ್ಸಿದ್ರೆ ಆ ಆ್ಯಪಿಗೆ, ಆವಾಗ ನಿಮಗೆ ಆ ಅಮೌಂಟು ಬರೋದು. ಅಂದರೆ ಒಬ್ರಿಗೆ ಇಷ್ಟು ಅಂತ ಅಮೌಂಟ್ ಇರುತ್ತೆ ಅಷ್ಟೇ. ಸೊ ಈಗ ನಮಗೆ ಸುಮಾರು ಜನ ಏನು ಪರಿಚಯ ಇರಲ್ಲ, ಏನು ಮ್ಯಾಕ್ಸಿಮಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಮಾಡಿಸ್ಬೋದು ನಾವು. ಅವರು ಕೂಡ ಏನಕ್ಕೆ ಎತ್ತ ಅಂತ ಎಲ್ಲ ಪ್ರಶ್ನೆನೂ ಕೇಳೇನೆ ಅಮೌಂಟ್ ಹಾಕೋದು. ಸೊ ಒಬ್ಬೊಬ್ರ ಕೈಲೂ 10 ರೂಪಾಯಿ ಹಾಕ್ಸ್ತೀವಿ ಅಂದರೆ ನಾವು ನಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಹೆಚ್ಚು ಫಾಲೋವರ್ಸ್ ಇರೋರು ಏನು ಮಾಡ್ತಾರೆ, ಈ ಆ್ಯಪ್ನ ಪ್ರಮೋಷನ್ ಮಾಡೋದಕ್ಕೋಸ್ಕರ ಈ ಥರ ಆ್ಯಪ್ ಇದೆ, ನೀವು ಡೌನ್ಲೋಡ್ ಮಾಡಿಕೊಂಡು ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ಡೌನ್ಲೋಡ್ ಆಗ್ತಾ ಇದ್ದಂಗೆ 10 ರೂಪಾಯಿ ಆಗ್ತಾ ಇದ್ದಂಗೆ ಅವರಿಗೆ ಅಮೌಂಟ್ ಹೋಗ್ತಾ ಇರುತ್ತೆ. ಸೊ ಲಕ್ಷಾಂತರ ರೂಪಾಯಿ ಅಮೌಂಟ್ ಹೋಗ್ತಾ ಇರುತ್ತೆ. ಈ 10 ರೂಪಾಯಿ ಹಾಕಿದವರಿಗೆ 100 ರೂಪಾಯಿ ತಕ್ಷಣ ಬರುತ್ತೆ ಅಂತಾರೆ. ಯಾವ 100 ರೂಪಾಯಿನೂ ಬರೋದಿಲ್ಲ. ಸೊ ಇದು ನನ್ನ ಅನುಭವಕ್ಕೂ ಬಂದಿದೆ. ಇದು ಯಾವುದೇ ಥರದ 100 ರೂಪಾಯಿ ಬರೋದಿಲ್ಲ. ನೀವು ಇನ್ನೊಂದಷ್ಟು ಜನಕ್ಕೆ, ಒಂದು 100 ಜನಕ್ಕೋ 1000 ಜನಕ್ಕೋ ಅದನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಸಿ ಆ ಆ್ಯಪಿಂದ 10 ರೂಪಾಯಿ ಹಾಕಿದಾಗಷ್ಟೇ ನಿಮಗೆ ಅಮೌಂಟ್ ಬರೋದು. ಸೊ ಹಾಗಾಗಿ ನಮಗೆ ಅಷ್ಟು ಸುಲಭ ಆಗೋದಿಲ್ಲ. ಸೊ ಎಲ್ಲರನ್ನೂ ಹಿಡಿದು ನಾವು ಅವ್ರ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಮಾಡಿ ಅವ್ರು 10 ರೂಪಾಯಿನ ಹಾಕುವಾಗ ಮಾಡೋದು ಖಂಡಿತವಾಗ್ಲೂ ಅದೊಂದು ಏನು ರಿಸ್ಕ್ ಫ್ಯಾಕ್ಟರೇ ಅದು. ಸೊ ಏನು ವಿಚಾರ ಇದ್ದರೆ ಹೇಳ್ಬೋದು ಹಿಂಗೆ ಹಂಗೆ ಅಂತ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಿಂದ 10 ರೂಪಾಯಿ ಹಾಕಿ ಅಂದರೆ ಕಷ್ಟ ಆಗುತ್ತೆ. ಸೊ ಕಷ್ಟ ಆದರೂ ಮಾಡ್ತೀನಿ ಅನ್ನೋರು ಮಾಡಿ ಅರ್ನ್ ಮಾಡ್ಬೋದು. ಸೊ ಈ ಆ್ಯಪ್ದು ಒಂದು ಮಾಯಾಜಾಲ ಈ ಥರ ಇದೆ. ಸೊ ಅದಕ್ಕೆ ಬ್ಲೈಂಡಾಗಿ ಯಾವುದನ್ನು ನಂಬಿ 10 ರೂಪಾಯಿ ತಾನೇ ಹೋದ್ರೋಗ್ಲಿ ಅಂತ ನಾವು ಹಾಕ್ಬಿಡ್ತೀವಿ. ಸೊ ನಾವು ಒಂದು ಸ್ವಲ್ಪ ಬುದ್ಧಿವಂತರಾಗಿ ಎಚ್ಚರಿಕೆಯಿಂದ ಇದನ್ನೆಲ್ಲ ಹ್ಯಾಂಡಲ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಾವು ಇದನ್ನು ಹೇಳ್ಬೋದು. ಸೊ ತುಂಬ ಸಿಂಪಲ್ ಆಗಿ ಏನೋ ಒಂದು ಕೆಲಸ ಅಥವಾ ಇನ್ನೊಂದು ವರ್ಕ್ ಸಿಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದ್ರ ಹಿಂದೆ ಬೇರೆ ಇನ್ನೊಂದು ಏನೋ ಇದೆ. ತುಂಬ ಸುಲಭವಾಗಿ ನಮಗೆ ಏನೂ ಸಿಗೋದಿಲ್ಲ. ಮತ್ತು ಅದು ಸಿಕ್ಕಿದ್ದು ತುಂಬ ದಿನ ಉಳಿಯೋದಿಲ್ಲ. ನಾವು ಕಷ್ಟಪಟ್ಟು ದುಡಿತೀವಲ್ಲ, ಕಷ್ಟಪಟ್ಟು ಒಂದು ಕೆಲಸ ಸಂಪಾದನೆ ಮಾಡ್ತೀವಲ್ಲ, ಈಗ ಇಂಟರ್ವ್ಯೂ ಪಾಸ್ ಮಾಡಿನೋ ಅಥವಾ ಇನ್ನೊಂದೇನೋ ಎಲ್ಲ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಅಷ್ಟೇ, ಅದು ಕೂಡ ತುಂಬ ಸಿಂಪಲ್ ಏನಲ್ಲ. ಸೊ ಈ ಥರ ತುಂಬ ಕಷ್ಟಪಟ್ಟು ನಾವು ಅರ್ನ್ ಮಾಡೋದಷ್ಟೇ ನಮ್ದಾಗುತ್ತೆ. ಈ ಥರ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, 10 ರೂಪಾಯಿ ಹಾಕಿ, ಅವೆಲ್ಲ ಸುಮ್ಮನೆ ಏನು ಮಾಡ್ಬೋದು, ಅರ್ನ್ ಮಾಡಬಾರ್ದು, ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದು ಕಷ್ಟ ಇದೆ, ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಹೇಳುವಾಗ ಸಿಂಪಲಾಗಿ ಹೇಳ್ಬಿಡ್ತಾರೆ, ಬಟ್ ಇಷ್ಟೆಲ್ಲ ಇದೆ ಪ್ರೊಸೀಜರ್ ಅವ್ರ ಕಡೆ. ಮತ್ತು ಇದರಿಂದ ಇನ್ನೊಂದೇನಾಗುತ್ತೆ ಅಂದರೆ, ಸೊ ಇನ್ನು ಆ ಆ್ಯಪಲ್ಲಿ ಆಟೋ ಪೇ ಅನ್ನೋ ಕೆಲವೊಂದು ಆ್ಯಪ್ಗಳಲ್ಲಿ, ಈಗ ನಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಮೌಂಟ್ ಬರುತ್ತೆ ಅಂತಾರಲ್ಲ, ಆ ಆ್ಯಪ್ಗಳಲ್ಲಿ ಆಟೋ ಪೇ ಅನ್ನೋ ಆಪ್ಷನ್ನು ಎನೇಬಲ್ ಆಗಿಬಿಟ್ಟಿರುತ್ತೆ. ಅಂದರೆ ನಾವು ಇವತ್ತು 10 ರೂಪಾಯಿ ಹಾಕಿದ್ದೀವಿ, ಸೊ ಪ್ರತಿ ದಿನನೂ 10 ರೂಪಾಯಿ ಕಟ್ ಆಗ್ತಾ ಇರೋಂಗೆ ಮೆಕ್ಯಾನಿಸಮ್ ಆಟೋ ಪೇಯಲ್ಲಿ ಇರುತ್ತೆ. ಅಂದರೆ ನಾವು ಆ್ಯಪ್ ಡೌನ್ಲೋಡ್ ಮಾಡ್ಕೋತೀವಲ್ಲ, ಅದರಲ್ಲಿ ಆ ಥರ ಸಿಸ್ಟಮ್ ಡೆವಲಪ್ ಮಾಡಿಬಿಟ್ಟಿರ್ತಾರೆ. ಸೊ ನಾವು ಇವತ್ತು 10 ರೂಪಾಯಿ ಹಾಕ್ತೀವಿ, ಮತ್ತು ಅದ್ರ ಬಗ್ಗೆ ಗೊತ್ತಾಗುತ್ತೆ ನಮಗೆ, ನಮಗೆ ದುಡ್ಡು ಬಂದಿಲ್ಲ, ಈ ಥರ ಎಲ್ಲ ಇದೆ, ನಮಗೆ ದುಡ್ಡು ಬರಬೇಕು ಅಂದರೆ ಇಷ್ಟೆಲ್ಲ ಪ್ರೊಸೀಜರ್ ಇದೆ ಅಂತ. ಸೊ ನಾವೇನು ಮಾಡ್ತೀವಿ, ಅದನ್ನು ಅಲ್ಲೇ ಡ್ರಾಪ್ ಮಾಡ್ತೀವಿ. ಅಯ್ಯೋ ಬಿಡಪ್ಪ, ಇದು ನಮ್ಮ ಕೈಲಿ ಆಗಲ್ಲ ಅಂತ ನಾವು ಡ್ರಾಪ್ ಮಾಡ್ತೀವಿ. ಸೊ ಡ್ರಾಪ್ ಮಾಡಿದ್ರೂ ಕೂಡ ಪ್ರತಿದಿನ 10 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಅದನ್ನು ಹೇಗೆ ನಾವು ತಡೆಯೋದು ಅನ್ನೋದು ಗೊತ್ತಿರೋದಿಲ್ಲ. ಆ್ಯಪನ್ನ ನೀವು ಅನ್ಇನ್ಸ್ಟಾಲ್ ಮಾಡಿದ್ರೂ ಕೂಡ ಆ ಥರ ಮತ್ತೆ ಕಟ್ಟಾಗ್ತಾ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಆ್ಯಪಿಂದನೇ ಕಟ್ಟಾಗ್ತಾ ಇರೋದು ಅನ್ನೋದು ಗೊತ್ತಾಗ್ತಾ ಇರಲ್ವಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ನಾವು ಏನೇ ಒಂದು ಡೌನ್ಲೋಡ್ ಮಾಡ್ಕೋಬೇಕಾದ್ರೂ ಮತ್ತು ಮೊಬೈಲಲ್ಲಿ ಯಾವುದೇ ಲಿಂಕ್ನ ಕ್ಲಿಕ್ ಮಾಡಬೇಕಾದ್ರೂ ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನಾವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನೇ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಅಪ್ಲಿಕೇಶನ್ ಒಂದು ಎಕ್ಸಾಂಪಲ್ ಆಯಿತು. ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ಅಮೌಂಟ್ ಬರುತ್ತೆ ಅಂತ ಈ ಥರ ಒಂದು ಸ್ಕ್ಯಾಮ್ಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಏನಿದೆ ಅಂದರೆ, ಈಗ ಮೊಬೈಲಲ್ಲಿ ಏನು ಮಾಡುತ್ತೆ, ಡೈರೆಕ್ಟ್ ವಾಟ್ಸಪ್ ಮೆಸೇಜಕ್ಕೆ ಬಂದ್ಬಿಡುತ್ತೆ. ಏನಂತ, ಇದು ನಮ್ಮ ಹೋಟೆಲ್, ಈಗ ನಿಮಗೆ ಒಂದು ಜಾಬ್ ಇದೆ, ಒಂದು 3 ಟಾಸ್ಕ್ ಇದೆ, ಸಿಂಪಲ್ ಟಾಸ್ಕ್ ಇದೆ. ನೀವು ನಮ್ಮ ರೆಸ್ಟೋರೆಂಟ್ಗಳಿಗೆ ಸ್ಟಾರ್ಗಳನ್ನ ಕೊಡಬೇಕು, ಅದರಿಂದ ನಿಮಗೆ ಒಂದು ಸಲ ವರ್ಕ್ ಮಾಡಿದ್ರೆ 150 ರೂಪಾಯಿ ಅಥವಾ 100 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಇದು ನನಗೂ ಕೂಡ ಬಂದಿತ್ತು, ನಾನು ಮೆಸೇಜ್ನ ಶೇರ್ ಮಾಡ್ತೀನಿ ನೋಡಿ. ಸೊ 100 ರೂಪಾಯಿ ಬರುತ್ತೆ ನಿಮಗೆ, ಒಂದು ಸ್ಟಾರ್ನ ಕೊಡಿ, 3 ಟಾಸ್ಕ್ ಇರುತ್ತೆ ಅಂತ. ಸೊ ಅದೆಲ್ಲ ಆದಮೇಲೆ ಏನೇ ಆದರೂ ಲಿಂಕ್ ಬಂದರೆ ತುಂಬಾ ಭಯ. OTP ಶೇರ್ ಮಾಡೋದು, ಲಿಂಕ್ನ ಶೇರ್ ಮಾಡೋದು, ಖಂಡಿತವಾಗ್ಲೂ ಅದು ಒಂದು ರಾಂಗ್ ಮೆಥಡ್. ಗೊತ್ತಿಲ್ಲದಿರೋರಿಗೆ ನಾವು ಅದನ್ನೆಲ್ಲ ಶೇರ್ ಮಾಡೋದು, ಸಡನ್ನಾಗಿ ಯಾವುದೋ ಒಂದು ಲಿಂಕ್ ಬಂತು ಅದನ್ನು ಕ್ಲಿಕ್ ಮಾಡೋದು, ಇವೆಲ್ಲ ತುಂಬ ದೊಡ್ಡ ಅಪಾಯದ ಕೆಲಸನೇ ಇದು. ಏಕೆಂದರೆ ಒಂದು ಲಿಂಕಿಂದ ಅಥವಾ ಒಂದು OTP ಕಳಿಸಿದ್ದೀವಿ ಹೇಳಿ ಅನ್ನೋದ್ರಿಂದ ನಮ್ಮ ಬ್ಯಾಂಕ್ ಬ್ಯಾಲೆನ್ಸೇ ನಿಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಝೀರೋ ಆಗುವಂಥ ಚಾನ್ಸಸ್ ಇರುತ್ತೆ. ಬ್ಯಾಂಕ್ ಅವರು ಫೋನ್ ಮಾಡಿ ಯಾವುದೇ ಥರದ OTPನ ಕೇಳಲ್ಲ ಅಲ್ವಾ. ನಮಗೆ ಗೊತ್ತಿರೋಂಗೆ ಲೋನ್ ಕೊಡ್ತೀವಿ ಅದು ಇದು ಅಂತ ಫೋನ್ ಮಾಡ್ತಾರೆ ಹೊರತು OTP ಬಂದಿದೆ ಹೇಳಿ ಅಂತ ಯಾವ ಬ್ಯಾಂಕಿಂದನೂ ಕಾಲ್ ಬರೋದಿಲ್ಲ. ಒಂದು ಮತ್ತು ಲಿಂಕ್ ಕಳಿಸೋದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಅದಾಗುತ್ತೆ ಇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ಎಚ್ಚರಿಕೆ ವಹಿಸಲೇಬೇಕು. ಯಾಕೆಂದರೆ ಆ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸೇ ಬಡಾಗುವಂಥ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಸ್ಟಾರ್ ರೇಟಿಂಗ್ಸ್ ಕೊಡಿ ನಮಗೆ ಅಂತ ಒಂದು ಆ್ಯಪ್ ಇತ್ತು, ಅಂದರೆ ಒಂದು ಮೆಸೇಜ್ ಬಂದಿತ್ತು. ಸೊ ನಾನು ಆ ಮೆಸೇಜನ್ನು ಏನು ಮಾಡಿದೆ, ನನ್ನ ತಮ್ಮನಿಗೆ ಫಾರ್ವರ್ಡ್ ಮಾಡಿದೆ. ಈ ಥರ ಎಲ್ಲ ಇದೆ, ಏನು ಮಾಡೋದು, ಭಯ ಆಯಿತು. ಲಿಂಕ್ ಪ್ರೆಸ್ ಮಾಡೋದಕ್ಕೆ ಭಯ ಆಗಿ ಕಳಿಸ್ದೆ. ಅವನು ಚೆಕ್ ಮಾಡಿ ನನಗೆ ಹೇಳ್ದ, ಇಲ್ಲ ಇದು ಸ್ಟಾರ್ ರೇಟಿಂಗ್ಸ್ ಅಷ್ಟೇ ಅಂತ.
ಸೊ ಓಕೆ ಫೈನ್ ಅಂದ್ಬಿಟ್ಟು ನಾನು ಒಂದಷ್ಟು ರೇಟಿಂಗ್ಸ್ನ ಕೊಟ್ಟು ಚೆಕ್ ನೋಡೋಣ ಅಂತ. ಎಂಥವ್ರಿಗಾದ್ರೂ ಆಸೆ ಅಲ್ವಾ ಸುಮ್ಮನೆ ರೇಟಿಂಗ್ಸ್ ಕೊಟ್ಟು ದುಡ್ಡು ಅರ್ನ್ ಮಾಡೋದು ಅಂದರೆ ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ. ಸೊ ಇದಾದಮೇಲೆ ಟೆಲಿಗ್ರಾಮ್ಗೆ ಒಂದು ಮೆಸೇಜ್ ಹಾಕಿ ಅಂದ್ಬಿಟ್ಟು ಒಬ್ಬರು ಟೆಲಿಗ್ರಾಮ್ ಐ ಡಿ ಕೊಟ್ಟರು. ಅವರಿಗೆ ನಿಮ್ಮ ಹೆಸರು, ಊರು ಎಲ್ಲನೂ ಮೆಸೇಜ್ ಮಾಡಿ ಅಂತ. ಸೊ ನಾನು ಅದನ್ನು ಕೂಡ ಮಾಡಿದೆ. ಸೊ ಅವ್ರು ಕೇಳಿದಂಥ ಒಂದೆಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟೆ. ಬಟ್ ಫೈನಲಿ ಯಾವುದೇ ಥರದ ಅಮೌಂಟ್ನ ಕೊಡಲಿಲ್ಲ. ಮೋಸ್ಟ್ಲಿ ಇದು ಅವರು ಕೆಲಸ ಮಾಡಿಸ್ಕೊಂಡು ಸುಮ್ಮನೆ ಆಗಿರ್ಬೋದು. ಸೊ ಅವ್ರು ಒಟ್ನಲ್ಲಿ ಆ ಹೋಟೆಲ್ಗಳಿಗೆ ಎಷ್ಟು ಸ್ಟಾರ್ಸ್ ಅಂತ ಕೊಡಬೇಕು. ಯಾಕೆಂದರೆ ಈಗ ಆನ್ಲೈನಲ್ಲಿ ಯಾರಾದರೂ ಹೋಟೆಲಿಗೆ ಹೋಗಬೇಕು ಅಂದರೆ ಫಸ್ಟು ಆನ್ಲೈನಲ್ಲಿ ಚೆಕ್ ಮಾಡ್ತಾರೆ, ಎಷ್ಟು ಸ್ಟಾರ್ ರೇಟಿಂಗ್ಸ್ ಇದೆ ಅನ್ನೋದನ್ನ ನೋಡ್ತಾರೆ. ಸೊ ಹಾಗಾಗಿ ಕೆಲಸನ ಮಾಡಿಸ್ಕೊಂಡು ಅವರು ದುಡ್ಡು ಪೇಮೆಂಟ್ ಅಂತೂ ಬರಲೇ ಇಲ್ಲ. ₹100 ₹50 ಕೂಡ ಬರಲಿಲ್ಲ ನನಗೆ. ಸೊ ಮೆಸೇಜ್ ಮಾಡಿದ್ರೆ ರಿಪ್ಲೈನೇ ಮಾಡ್ತಾ ಇಲ್ಲ ಅದಕ್ಕೆ. ಸೊ ಹೀಗೆ ಒಂದಷ್ಟು ನಮ್ಮ ದಿನನಿತ್ಯ ಒಂದಲ್ಲ ಒಂದು ಥರ ಈ ಥರ ಮೆಸೇಜ್ಗಳಂತೆ, ಕಾಲ್ಗಳಂತೆ ಬರ್ತಾನೆ ಇರುತ್ತೆ. ಸೊ ಎಲ್ಲದಕ್ಕೂ ನಾವು ಸ್ವಲ್ಪ ಹುಷಾರಾಗಿರಬೇಕು. ಸ್ವಲ್ಪ ಎಚ್ಚರಿಕೆಯಿಂದ ನಾವು ಏನು ನಮ್ಮ ಆ್ಯಕ್ಟಿವಿಟೀಸ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಮೊಬೈಲ್ ಬಂದಮೇಲಂತೂ ಈ ಮೊಬೈಲಲ್ಲಿ ಡೇಟಾ ಅದು ಇದು ಎಷ್ಟು ಯೂಸ್ ಆಯಿತು ನಮಗೆ, ಅಷ್ಟೇ ಸ್ಕ್ಯಾಮ್ಸ್ ಎಲ್ಲ ಶುರುವಾಗಿದೆ, ಅಷ್ಟೇ ಹಾರ್ಮ್ ಆಗೋದಕ್ಕೆ ಶುರುವಾಗಿದೆ. ಮತ್ತು ನಾನು ಈ ನಂಬರ್ ಎಲ್ಲಿ ಸಿಕ್ತು ಅಂತಲೂ ಕೇಳಿದೆ. ಸ್ಟಾರ್ ರೇಟಿಂಗ್ಸ್ ಕೊಡಿ ಅಂತ ಹೇಳಿದ್ರಲ್ಲ ಅವರಿಗೆ. ಅವರು ನೀವು ಅದೇ ನಾವು ಜಾಬಿಗೆ ಹೋಗಬೇಕು ಅಂತ ಯಾವುದಾದ್ರೂ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಿರ್ತೀವಿ ನೋಡಿ, ಅಲ್ಲೆಲ್ಲ ನಮ್ಮ ನಂಬರ್ಸ್ ಆರಾಮಾಗಿ ಸಿಗುತ್ತೆ ಅವರಿಗೆ. ಸೊ ಆದಷ್ಟು ನಾವು ನಂಬರ್ಸ್ನ ಹಾಕುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಅಲ್ಲಿ ಇಲ್ಲಿ ಶೇರ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಥರ ಏನೇ ಮೆಸೇಜ್ ಬಂದರೂ, ಅನ್ನೋನ್ ಪರ್ಸನ್ಸಿಂದ ಮೆಸೇಜ್ ಬಂದ್ರೂ ನಾವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನು. ಡೈರೆಕ್ಟಾಗಿ ಅವರು ಹೇಳ್ತಾರೆ ತುಂಬ ಈಸಿಯಾಗಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬೇಗ ಮರಳಾಗ್ಬಿಡ್ತೀವಿ. ಆ ಥರ ಮಾಡಿದಾಗ ನಮಗೆ ಅಲ್ಲೇ ನಾವು ಕಳ್ಕೊಳ್ಳೋದು. ಸದ್ಯ ಪೇಮೆಂಟ್ ಬರಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ನಾವು ಅಮೌಂಟ್ನ ಕಟ್ಟಿ ನಾವು ಲಾಸ್ ಆದರೆ, ನನ್ನ ವರ್ಕ್ ಫ್ರಮ್ ಹೋಮ್ದು ಒಂದು ಕತೆ ಹೇಳಿದ್ದೆ. ಕತೆ ಅಲ್ಲ, ನನ್ನ ಜೀವನದ ಕತೆ ಅದು, ಬೇರೆ ಯಾರ್ದು ಅಲ್ಲ, ನನ್ನದೇ ಕತೆ ಹೇಳಿದ್ನಲ್ಲ. ಸೊ ಹಾಗಾಗ್ಬಿಟ್ರೆ ಕಷ್ಟ. ಯಾಕೆಂದರೆ ನಮ್ಮ ಮಿಡಲ್ ಕ್ಲಾಸ್ ಜನ ನಮಗೆ 1,000 2,000 ಅಂದರೆ ಅದು ತುಂಬ ದೊಡ್ಡ ಅಮೌಂಟೇ ಆಗಿರುತ್ತೆ. ಒಂದು ತಿಂಗಳದು ರೇಷನ್ದು ಅಥವಾ ತರಕಾರಿದು ಈ ಥರ ಒಂದು ತಿಂಗಳ ಅಮೌಂಟ್ ಆಗಿರುತ್ತೆ ಅದು. ಸೊ ಹಾಗಾಗಿ ನಮ್ಮ ಪ್ರತಿಯೊಂದು ರೂಪಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಮ್ಮ ದುಡ್ಡನ್ನ ನಾವು ಬೆಳೆಸ್ಕೊಳಕ್ಕಾಗದೇ ಇದ್ರೂ ಕಳ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಹೆಚ್ಚಾಗಿ ಗೃಹಿಣಿಯರಿಗೆ ಆಗುವಂಥ ಸ್ಕ್ಯಾಮ್ಗಳಿದ್ವು. ಯಾಕೆಂದರೆ ಮನೇಲೇ ಕೂತಿರ್ತೀವಿ. ಸೊ ನಮ್ಗೆ ಏನನ್ಸುತ್ತೆ, ಏನಾದರೂ ಕೆಲಸ ಮಾಡೋಣ ಅನ್ನೋ ತಲೆಯಲ್ಲಿ ಓಡ್ತಾ ಇರೋ ಕಾರಣ ಇದಕ್ಕೆಲ್ಲ ಬೇಗ ಅಟ್ರಾಕ್ಟ್ ಆಗಿ ನಾವು ನಮ್ಮ ಅಮೌಂಟ್ನ ಕಳ್ಕೊಬಿಡ್ತೀವಿ. ಸೊ ಖಂಡಿತವಾಗ್ಲೂ ಈ ಥರ ಮಾಡೋದು ಬೇಡ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ನಮ್ಮ ಫ್ಯಾಮಿಲಿಗೆ, ನಮ್ಮ ಸುತ್ತಮುತ್ತ ಇರೋರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ ಎಚ್ಚರಿಕೆನ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಒಂದು ಅವೇರ್ನೆಸ್ ವಿಡಿಯೋ. ಯಾವುದೇ ಥರದ ಅಪ್ಲಿಕೇಶನ್ ಈ ಥರ ಇದೆ ಅಂದರೆ ನಿಮಗೆ ಮಾಡುವಂಥ ಕೆಪಾಸಿಟಿ ಇದ್ರಷ್ಟೇ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಅಮೌಂಟ್ ಹಾಕೋದನ್ನು ನೋಡಿ. ಇಲ್ಲ ಅಂದರೆ ಖಂಡಿತವಾಗ್ಲೂ ಬೇಡ ಅಂತಲೇ ನಾನು ಹೇಳ್ತೀನಿ. ಏನೇ ಮಾಡೋದಿದ್ರು ಸ್ವಲ್ಪ ಹುಷಾರಾಗಿ ತಲೆ ಉಪಯೋಗಿಸಿ ಮಾಡೋದಾ, ಇಲ್ಲ ಅಂದರೆ ನಮ್ಮ ದುಡ್ಡನ್ನು ನಾವೇ ಕಳ್ಕೊಳ್ಳೋದು. ಪ್ರತಿಯೊಂದು ರೂಪಾಯಿನೂ ನಮ್ಮ ಮಧ್ಯಮ ವರ್ಗದ ಜನಗಳಿಗೆ ತುಂಬಾ ಮುಖ್ಯ. ಸೊ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ಒಂದಷ್ಟು ವಿಚಾರಗಳಾದರೂ ನಿಮಗೆ ಗೊತ್ತಾಗಿದೆ, ಯೂಸ್ ಆಗಿದೆ ಈ ವಿಡಿಯೋ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಒಳ್ಳೆ ಇನ್ಫಾರ್ಮೇಷನ್ ಇರೋ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಂಧುಗಳೇ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಒಂಥರ ಶಕ್ತಿ ಇದ್ದಾಗೆ. ಸೊ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ. ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.